ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನ್ ಇದೆ, 3.5 ಮಂತ್ದು. ಸೊ ವ್ಯಾಕ್ಸಿನ್ ಕೊಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೊಡಿಸ್ತಾ ಇರೋದು ಹೆಗ್ನಳ್ಳಿ ಕ್ರಾಸಲ್ಲಿರೋ ಸುರೇಶ್ ಮೆಟರ್ನಿಟಿ ಹಾಸ್ಪಿಟಲಲ್ಲಿ. ಲೋಕೇಶ್ ಸರ್ ಅಂತ ಪೀಡಿಯಾಟ್ರಿಕ್ ಡಾಕ್ಟರು. ಸೊ 3.5 ಮಂತ್ದು ಇವಾಗ ಕೊಡಿಸ್ತಾ ಇದ್ದೀವಿ. ಪಾಪಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಜ್ಜಿ. ಅವಳ ವ್ಯಾಕ್ಸಿನ್ ಆದಮೇಲೆ ಯಾವ ರೀತಿ ಇರ್ತಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಲೈಟಾಗಿ ತಣ್ಣೀರು ಬಟ್ಟೆ ಹಾಕಬೇಕು, ಯಾಕಂದರೆ ಪೇಯ್ನ್ ಆಗ್ತಾ ಇರುತ್ತೆ, ತಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು. ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಡಾಕ್ಟರ್ ಇವತ್ತು ವ್ಯಾಕ್ಸಿನ್ ಹಾಕಲಿಲ್ಲ, ಯಾಕಂದರೆ ಸ್ವಲ್ಪ ಲೈಟಾಗಿ ಕಫ ಇದೆ ಅಂತ ಹೇಳಿ ಹಾಕಲಿಲ್ಲ. ಆಮೇಲೆ ಡಾಕ್ಟರು ಸಿರಪ್ ಕೊಟ್ಟಿದ್ದಾರೆ. ಸೊ ಇದನ್ನು 1 ವೀಕ್ ಹಾಕಿ ಆಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಆಮೇಲೆ ಮನೆಗೆ ಬಂದು ಅಮ್ಮ ಸಾಂಬಾರೆಲ್ಲ ಮಾಡಿದರು. ಊಟ ಮಾಡಿಕೊಂಡು ಈಗ ನನ್ನ ಮಗ ಜಾಮೂನ್ ಕೇಳ್ದ, ತಿನ್ನಬೇಕಮ್ಮ ಅಂತ. ನಾನು ಉಳ್ಕಲಾಗಿದೆ ಕಣೋ ಅಂತ ಹೇಳ್ತಾ ಇದ್ದೆ ಪಾಪ. ಆಮೇಲೆ ಜಾಮೂನೆಲ್ಲ ನಾನು ಮಾಡ್ತೀನಮ್ಮ ನಿನ್ನ ಜೊತೆ ಸೇರಿಕೊಂಡು ಅಂತ ಹೇಳ್ತಾನೆ ಇದ್ದ. ಸರಿ ಆಯಿತು, ಇಬ್ಬರೂ ಜಾಮೂನ್ ಮಾಡೋಣ ಬಾ ಅಂದ್ಬಿಟ್ಟು ಜಾಮೂನ್ ಮಾಡ್ಕೊಂಡು ತಿನ್ಬಿಟ್ಟು ಮನೆಗೆ ನನ್ನ ಫ್ರೆಂಡ್ ಬಂದಿದ್ಲು ಕುಮುದ. ಹಾಗೆ ಮಾತಾಡಿಕೊಂಡು ಅವಳು ನಾನು ನನ್ನ ಮಗ 3 ಜನನೂ ಸೇರಿಕೊಂಡು ಜಾಮೂನ್ನ ರೆಡಿ ಮಾಡ್ತಾಯಿದ್ದೀವಿ. ಗುಲಾಬ್ ಜಾಮೂನ್ ಪಾಕೆಟ್ ತೊಗೊಂಡು ಬಂದಿದ್ದೆ. ಯಾವಾಗಲೂ ನಾರ್ಮಲಾಗಿ MTR ಯೂಸ್ ಮಾಡ್ತಾಯಿದ್ವಿ. ಈ ಸರಿ ಗುಲಾಬ್ ಜಾಮೂನ್ ಅಂತಲೇ ಪಾಕೆಟ್ ಮೇಲೆ ನೇಮ್ ಇತ್ತು. ಸೊ ಅದು ತೊಗೊಂಡು ಬಂದು ನಾನು ಹಿಟ್ಟಾಕಿ ಕಲಿಸ್ಬಿಟ್ಟು ಹಾಲಲ್ಲಿ ಕಲಿಸ್ಬಿಟ್ಟು ಲೈಟಾಗಿ ಒಂಚೂರು ತುಪ್ಪ ಎಲ್ಲ ಹಾಕಿಬಿಟ್ಟು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು 3 ಲೋಟ ನೀರಿಗೆ ಒಂದು 6 ಲೋಟ ಸಕ್ಕರೆ ಹಾಕಿದ್ದೀವಿ. ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ನನ್ನ ಮಗ ಇಬ್ಬರು ಹಿಟ್ಟು ಕಟ್ತಾ ಇದ್ದೀವಿ ಮಾತಾಡಿಕೊಂಡು. ಕುದಿ ಬರೋವರೆಗೂ ಚೆನ್ನಾಗಿ ಅದು ಕುದೀಲಿ ಅಂತ ಅಂದ್ಬಿಟ್ಟು ಇಲ್ಲಿ ಈ ಕಡೆ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಜಾಮೂನ್ಗೆ ಹಿಟ್ಟು ಕಲಿಸ್ಕೊತಾ ಇದ್ದೀವಿ. ಮಕ್ಕಳನ್ನ ನಮ್ಮ ಜೊತೆನೇ ಕೂರಿಸ್ಕೊಂಡು ನೋಡಿ ಈ ರೀತಿ ಅವನೇ ಕಟ್ಟಿದ್ದಾನೆ. ಒಂದೊಂದೇ ನೀಟಾಗಿ ಕಟ್ಬಿಟ್ಟು ನನಗೆ ತೋರಿಸ್ತಾ ಇದ್ದ. ಇದೆಲ್ಲ ಅವನೇ ಕಟ್ಟಿರೋದು. ನಮ್ಮ ಜೊತೆನೇ ಕೂರಿಸ್ಕೊಂಡು ಹೇಳ್ಕೊಡ್ಬೇಕು, ಆವಾಗ ಮಕ್ಕಳು ಕಲಿತಾರೆ. ಇಲ್ಲ ಅಂದರೆ ಅವ್ರು ನಮಗೂ ಮುಂದಕ್ಕೇನು ಹೆಲ್ಪ್ ಮಾಡಲ್ಲ. ಇದೊಂದು ಟ್ರಿಕ್ಸು. ಬಾ ಕಂದ, ನನಗೆ ಹೆಲ್ಪ್ ಮಾಡಲ್ವಾ ಅಂತ ನೈಸ್ ಮಾಡಿ ಕರೆದು ಕೂರಿಸ್ಕೊಂಡು ಈ ಥರ ಕೆಲಸ ಕೊಡಬೇಕು. ಆಗ ಮುಂದೊಂದು ದಿನಗಳಲ್ಲಿ ನಮಗೆ ಬಂದು ಹೆಲ್ಪ್ ಮಾಡಿಕೊಡ್ತಾರೆ. ನೋಡಿ ಪೇರೆಂಟ್ಸ್ ಎಲ್ಲ ಇದನ್ನು ತಿಳ್ಕೊಳ್ಳಿ. ಆಮೇಲೆ ಜಾಮೂನೆಲ್ಲ ಮಾಡಾದ್ಮೇಲೆ ಅವನು ಡಿವೈಡ್ ಮಾಡ್ತಿದ್ದ. ನಂದು ಉಂಡೆ ಕಟ್ಟಿರೋದನ್ನು ನಾನು ಸಪ್ರೇಟಾಗಿ ಇಟ್ಕೋತೀನಿ, ನಿಂದು ನೀನು ಸಪ್ರೇಟಾಗಿ ಇಟ್ಕೋ ಅಮ್ಮ ಅಂತ ಹೇಳ್ತಾ ಇದ್ದ. ಓಕೆ ಬಂಗಾರಿ ಅಂತ ಹೇಳಿದೆ. ಅಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಅವನು ಈ ರೀತಿ ಉಂಡೆ ಕಟ್ಟಿರೋದು. ಫಿನಿಶಾ ಮುಗೀತಾ? ಯಾವ್ದ್ಯಾವುದು ಚಾಣು ಮಾಡಿರೋದು? ಹೌದಾ, ವೆರಿ ಗುಡ್ ಚಾಣು. ಅಮ್ಮನಿಗೆ ಹಿಂಗೆ ಹೆಲ್ಪ್ ಮಾಡ್ತೀಯಾ? ಇನ್ಮೇಲೆ ಈ ಕಡೆ ನೋಡ್ಬಿಟ್ಟು ಹೇಳು, ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ? ಓಕೆಯಾ? ಓಕೆ, ವೆರಿ ಗುಡ್. ನೋಡಿ ತುಂಬ ದೊಡ್ಡ ಜಾಮೂನ್ ಮಾಡೋನವನು, ಸಿಕ್ಕಾಪಟ್ಟೆ ದೊಡ್ಡ ಜಾಮೂನು. ಹಿಡ್ಕೊಳ್ಳಿ. ವಾವ್, ಸಿಕ್ಕಾಪಟ್ಟೆ ದೊಡ್ಡ ಜಾಮೂನು ಚಾಣೋದು. ಜಾಮೂನ್ ಮಾಡ್ತಿದ್ದೀವಿ, ಇಬ್ರು ಸೇರಿ ಮಾಡೋಣ ಆಯ್ತಾ? ನಾನು ನನ್ನ ಮಗ ಇಬ್ರು ಸೇರಿ ಜಾಮೂನ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು? ಆಯಿಲ್ ಹಾಕ್ಬೇಕು. ಏಯ್, ಜಾಮೂನ್ಗೆ ಈರುಳ್ಳಿ ಹಾಕ್ತಾರಾ? ಆಯಿಲ್ ಇನ್ನೂ ಬೇಕು. ಇರು, ಸ್ವಲ್ಪನೇ ಸಾಕು. ಏನಾಗಬೇಕು? ಹಾಂ, ಕುದಿಬೇಕು.
ಬಂದಿದೆ, ಹಾಗೆ ನೋಡೋಕ್ಕೂ ಚೆನ್ನಾಗಿದೆ. ನನ್ನ ಫ್ರೆಂಡು ಹೊಸ ಗಾಡಿ, ಹಂಗಾಗಿ ನಾವು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ ಒಂದು ರೌಂಡಿಗೆ. ಇವತ್ತು ತೊಗೊಂಬಂದಿದ್ದಾಳೆ ತೋರಿಸೋದಕ್ಕೆ, ಹಂಗಾಗಿ ಹಿಂಗೋಗಿ ಹಿಂಗೆ ಬರ್ತೀವಿ. ಮಗನ ಕ್ರಿಕೆಟು 6 4 ಚಾಣು 6 4 7. ವಾವ್, 7 ಅಂತೆ. 6 4 ಅಲ್ವಂತೆ, 7 ಅಂತೆ. ಅವನು ಹೇಳ್ದಂಗೆ ಹಾಕ್ಬೇಕು. ವಾ, ಇದ್ಯಾವುದಿದು ಸ್ಟೈಲ್ ಚಾನು? ಕ್ಯಾಚ್ 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 ಕ್ಯಾಚ್, ಹಿಡ್ಕೊ. ವೆರಿ ಗುಡ್. ಹೋಯ್ತು. ಸಾಕು ಹಿಡ್ಕೊ. ಓಹೋ, ಕ್ರಿಕೆಟ್ ಆಡಕ್ಕೆ ಬಂದ್ಬಿಟ್ಟಿದ್ದಾನೆ. ಕ್ಯಾಚ್. ವಾವ್, ಸೂಪರಾಗಿ ಕ್ಯಾಚ್ ಹಿಡಿತೀಯಾ? ಹಾಂ, ಕ್ಯಾಚ್. ಓ, ವೆಹಿಕಲ್ ಬಂತು. ಓಹೋ, ಓಡ್ಕೊಂಡು ಹಾಕೋದು. ಚೆನ್ನಾಗಿ ಆಗ್ತೆ. ಹಾಂ, ಹೌದಾ? ಯಾರು? RCB ಓಡ್ ಬಂದಾಗ್ತಾನಾ? ಹಾಂ, ನೋಡೋಣ ಅದು ಹೆಂಗಾಗ್ತೀಯ. RCB ಓಡ್ ಬಂದಾಗ್ತಾನಂತೆ. ವಾವ್. ಓ, ನಿಧಾನ. ನಮ್ಮ ಮನೆಗೆ ಇವತ್ತು KFC ಚಿಕನ್ ಬಂದಿದ್ದಾರೆ. ಯಾಕಂದರೆ ಥರ್ಸ್ಡೇ ಆಗಿರೋದ್ರಿಂದ ನಾನು ತಿಂತಾ ಇಲ್ಲ. ನನ್ನ ಫೇವ್ರೆಟ್ ಇದು. ನಾಳೆ ತಿಂತೀನಿ. ಏನಿದು? ಜ್ಯೂಸ್. ಬಾಯಲ್ಲಿ ನೀರು ಬರ್ತಾ ಇದೆ, ಆದರೂ ಬೇಡ, ತಿನ್ನಬಾರ್ದು. ನಾಳೆ ತಿನ್ನೋಣ. ಓಕೆ ಗೈಸ್, ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.